ನಮಸ್ಕಾರ ವೀಕ್ಷಕರೇ, RJ32 ಕನ್ನಡ ನ್ಯೂಸ್ಗೆ ಸ್ವಾಗತ. ನಾನು ರಾಘವೇಂದ್ರ. ಇದೀಗ ಪ್ರಮುಖ ಸುದ್ದಿಗಳಿಗೆ ಹೋಗೋಣ. ಜಿಲ್ಲಾ ಕುರಿ ಮತ್ತು ಉಣ್ಣೆ ಉತ್ಪಾದಕರ ಸಹಕಾರ ಸಂಘಗಳ ಒಕ್ಕೂಟ ಕಲಬುರಗಿ ವತಿಯಿಂದ ಸುದ್ದಿಗೋಷ್ಠಿಯನ್ನು ಹಮ್ಮಿಕೊಳ್ಳಲಾಗಿತ್ತು. 2025-26ನೇ ಸಾಲಿನಲ್ಲಿ ಮಂಜೂರಾದ ವಿಶೇಷ ಘಟಕ ಯೋಜನೆ ಮತ್ತು ಗಿರಿಜನ ಉಪಯೋಜನೆ ಅಡಿಯಲ್ಲಿ ಕುರಿ ಮತ್ತು ಮೇಕೆ ಘಟಕ ಯೋಜನೆಗಳನ್ನು 16/8/2026ರಲ್ಲಿ ಅನುಮೋದನೆ ಆದ ವಿಷಯ ಕೈಬಿಡುವಂತೆ ಜಿಲ್ಲಾ ಕುರಿ ಸಾಕಾಣಿಕೆ ಮತ್ತು ಉಣ್ಣೆ ಉತ್ಪಾದಕರ ಸಹಕಾರ ಸಂಘದ ಒಕ್ಕೂಟದ KV ಸಿದ್ದಪ್ಪ ಅವರು ತಿಳಿಸಿದ್ದಾರೆ. ನಗರದ ಪತ್ರಿಕಾ ಭವನದಲ್ಲಿ ನಡೆದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಸದಸ್ಯರಿಗೆ ಅಧ್ಯಕ್ಷರನ್ನಾಗಿ ನೇಮಿಸುತ್ತೀರಿ, ಪದವಿ ಮಿತ್ಯ ಸದಸ್ಯರಾಗಿ ಇಲಾಖೆ ಅಧಿಕಾರಿಗಳನ್ನು ಕೂಡ ನೇಮಿಸುತ್ತೀರಿ. ಈ ಸುತ್ತಲೆಯಿಂದ ಸಹಕಾರ ಸಂಘ ಅಧ್ಯಕ್ಷರಿಗೆ ಮತ್ತು ಪದಾಧಿಕಾರಿಗಳನ್ನು ಮೊಟಗೊಳಿಸುತ್ತೀರಿ. ಅಲ್ಲದೆ ಆಯಾ ಸಹಕಾರ ಸಂಘ ಸದಸ್ಯರಿಗೆ ಮತ್ತು ಕುರಿ ಮತ್ತು ಮೇಕೆ ಸಾಗಾಣಿಕೆ ಅಭಿರುಚಿ ಇದ್ದವರಿಗೆ ಆಯಾ ಸಹಕಾರ ಸಂಘದ ಅಧ್ಯಕ್ಷರು ಆ ಸಂಘದ ಸಭೆಯನ್ನು ನಡೆಸಿ ನಮ್ಮ ಸಂಘದಲ್ಲಿ ಈ ಉದ್ಯೋಗದಲ್ಲಿ ಆಸಕ್ತಿ ಇರುವಂತಹ ಮತ್ತು ತರಬೇತಿ ಹೊಂದಿರುವಂತಹ ಹಾಗೂ ಸರ್ಕಾರದಿಂದ ಪಾಲ ಪಡೆದ ಮರುಪಾವತಿ ಮಾಡುವಂತಹ ಫಲಾನುಭವಿಗಳಿಗೆ ಆಯ್ಕೆ ಮಾಡುತ್ತೇವೆ. ಅದನ್ನು ಸರ್ಕಾರ ಕೈಬಿಟ್ಟು ಶಾಸಕರಿಗೆ ಮತ್ತು ಸರ್ಕಾರ ಅಧಿಕಾರಿಗಳಿಗೆ ಈ ಯೋಜನೆ ಜವಾಬ್ದಾರಿಯನ್ನು ನೀಡುತ್ತೀರಿ. ಇದು ಸರಿಯಲ್ಲ ಎಂದರು. ಆದ ಕಾರಣ ಈಗಲಾದರೂ ಕರ್ನಾಟಕ ಸರ್ಕಾರ ಮುಖ್ಯಮಂತ್ರಿಗಳಿಗೆ ಈ ವಿಷಯದ ಬಗ್ಗೆ ಗಮನ ಹರಿಸಿ ಆಯಾ ಸಂಘಗಳಿಗೆ ಮತ್ತು ಉಪನಿರ್ದೇಶಕರು ಕರ್ನಾಟಕ ಕುರಿ ಮತ್ತು ಉಣ್ಣೆ ನಿಗಮಗಳಿಗೆ ಮೊದಲಿನಂತೆ ಅಧಿಕಾರ ನೀಡಬೇಕೆಂದು ವಿನಂತಿ ಮಾಡಿದ್ದಾರೆ. ಕುರಿ ಹಾಗೂ ಮೇಕೆ ಸಾಗಾಣಿಕೆದಾರರ ಸೌಲಭ್ಯಕ್ಕೆ ಈ ಒಂದು ಅನುದಾನಕ್ಕೆ ಈ ಹಿಂದೆ ಇದ್ದಂಥ ಆಯ್ಕೆ ಸಮಿತಿಯನ್ನು ರದ್ದುಪಡಿಸಿ ಕರ್ನಾಟಕ ಸರ್ಕಾರ ಶಾಸಕರನ್ನು ಆ ಸಮಿತಿಯ ಅಧ್ಯಕ್ಷರನ್ನು ಮಾಡಿದ್ದಕ್ಕೆ ನಾವು ಖಂಡನೆ ಮಾಡುವುದಕ್ಕೆ ಈ ಒಂದು ಪತ್ರಿಕಾಗೋಷ್ಠಿ ಕಲಬುರಗಿ ಜಿಲ್ಲೆಯಲ್ಲಿ ನಡೆಸ್ತಾ ಇದ್ದೇವೆ. ಈ ಹಿಂದೆ ಕುರಿ ಮತ್ತು ಮೇಕೆ ಸಾಕಾಣಿಕೆದಾರರಿಗೆ ಯಾವುದೇ ಒಂದು ಸೌಲಭ್ಯ ಕಲಬುರಗಿ ಜಿಲ್ಲೆಯಲ್ಲಾಗಲಿ ಇಡೀ ಕರ್ನಾಟಕ ರಾಜ್ಯದಲ್ಲಾಗಲಿ ಸೌಲಭ್ಯ ಸಿಗಬೇಕಾದ್ರೆ ಆ ಒಂದು ಸಹಕಾರ ಸಂಘಗಳ ಫಲಾನುಭವಿಗಳ ಆಯ್ಕೆ ಮಾಡುವ ಅಧಿಕಾರ ಜಿಲ್ಲಾ ಪಂಚಾಯಿತಿಯ ಮುಖ್ಯ ಕಾರ್ಯನಿರ್ವಾಹಕರು ಅದರ ಅಧ್ಯಕ್ಷರಾಗಿರುತ್ತಿದ್ದರು. ಪಶುಸಂಗೋಪನೆ ಇಲಾಖೆಯ ಉಪನಿರ್ದೇಶಕರು, ಕುರಿ ಮತ್ತು ಉಣ್ಣೆ ಅಭಿವೃದ್ಧಿ ನಿಗಮದ ಉಪನಿರ್ದೇಶಕರು ಹಾಗೂ ವಿವಿಧ ಇಲಾಖೆಯ ಅಧಿಕಾರಿಗಳು ಪದನಿಮಿತ್ಯ ಸದಸ್ಯರಾಗಿರುತ್ತಿದ್ದರು. ಅದನ್ನು ಸರ್ಕಾರ ಕೈಬಿಟ್ಟು ಏಕಾಏಕಿ ಆ ಒಂದು ಸಮಿತಿಗೆ ಶಾಸಕರನ್ನು ಅಧ್ಯಕ್ಷರನ್ನಾಗಿ ಮಾಡಿದ್ದಾರೆ. ಅದಕ್ಕೆ ನಾವು ಕಲಬುರಗಿ ಜಿಲ್ಲೆಯ ಕುರಿ ಮತ್ತು ಮೇಕೆ ಸಾಗಾಣಿಕೆದಾರರ ಒಕ್ಕೂಟದ ವತಿಯಿಂದ ನಾವು ಖಂಡನೆ ಮಾಡ್ತಾ ಇದ್ದೇವೆ. ಅದರೊಂದಿಗೆ ರಾಜ್ಯದಲ್ಲಿ ಸುಮಾರು 800 ಕುರಿ ಮತ್ತು ಮೇಕೆ ಸಾಗಾಣಿಕೆದಾರರ ಸಹಕಾರ ಸಂಘಗಳಿವೆ. ಎರಡನೇದಾಗಿ ಕುರಿ ಮತ್ತು ಮೇಕೆ ಸಾಗಾಣಿಕೆ ಮಹಾಮಂಡಳಿಯಲ್ಲಿ 400 ಕುರಿ ಸಹಕಾರ ಸಂಘಗಳ ಸದಸ್ಯತ್ವ ಪಡೆದಿರುತ್ತಾರೆ. ಒಟ್ಟು ಈ ರಾಜ್ಯದಲ್ಲಿ 120 ಸಹಕಾರ ಸಂಘಗಳು ಕಾರ್ಯನಿರ್ವಹಿಸ್ತವೆ. ಅದರೊಂದಿಗೆ ಈ ಹಿಂದೆ ಕುರಿ ಮತ್ತು ಉಣ್ಣೆ ಉತ್ಪಾದಕರ ಸಹಕಾರ ಸಂಘಗಳಿಗೆ ಸರ್ಕಾರದಿಂದ ಸೌಲಭ್ಯ ದೊರೆಯಬೇಕಾದರೆ ಜಿಲ್ಲಾ ಪಂಚಾಯಿತಿಯ CO ಅವರು ಅಧ್ಯಕ್ಷರಾಗಿ ಅವರ ಅಧ್ಯಕ್ಷತೆಯಲ್ಲಿ ನಿಗಮದ ಅಧಿಕಾರಿಗಳು ಮತ್ತು ವೆಟರ್ನರಿ ಅಧಿಕಾರಿಗಳು ಪದನಿಮಿತ್ತ ಸದಸ್ಯರಾಗಿ ಕಾರ್ಯನಿರ್ವಹಿಸಿ ಪ್ರತಿಯೊಂದು ಸಂಘಗಳಿಗೆ
ಪಾರದರ್ಶಕವಾಗಿ ಲಾಟ್ರಿ ಎತ್ತುವುದರ ಮುಖಾಂತರ ಪರಿಶಿಷ್ಟ ಜಾತಿ, ಪರಿಶಿಷ್ಟ ಪಂಗಡ, ಸಾಮಾನ್ಯ ವರ್ಗದವರಿಗೂ ಅವಕಾಶ ಕೊಡ್ತಾ ಬಂದಿದ್ದರು. ಆದರೆ ಏಕಾಏಕಿ ಸರ್ಕಾರ ಯಾರೋ ಒಬ್ಬ ಶಾಸಕರ ಮಾತಿಗೆ ಮಣಿದು ಈ ಸಹಕಾರ ಸಂಘಗಳ ಅಧಿಕಾರವನ್ನು ಮೊಟಕುಗೊಳಿಸಿ ಕುರಿ ಮತ್ತು ಮೇಕೆ ಸಾಗಾಣಿಕೆದಾರರಿಗೆ ಅನ್ಯಾಯ ಮಾಡುವುದಕ್ಕೆ ಈ ಒಂದು ಸರ್ಕಾರ 23/4/25 ಈ ಒಂದು ಆದೇಶ ಹೊರಡಿಸಿದ್ದಾರೆ. ಈ ಆದೇಶಕ್ಕೆ ನಾವು ವಿರೋಧಿಸ್ತಾ ಇದ್ದೀವಿ. ಈ ಹಿಂದೆ ಇದ್ದಂಥ ನೀತಿ ನಿಯಮ ಯಾವ ರೀತಿ ಇತ್ತು, ಹಿಂದಿನ ಸರ್ಕಾರ ಯಾವ ರೀತಿ ಒಂದು ನೀತಿ ನಿಯಮಗಳಿಂದ ಈ ಒಂದು ಕುರಿ ಸಹಕಾರ ಸಂಘಗಳಿಗೆ ಸಹಾಯಧನ ಮತ್ತು ಸಾಲ ಸೌಲಭ್ಯ ನೀಡಿದೆ, ಇದೇ ರೀತಿಯಾಗಿ ಈ ಸರ್ಕಾರವು ಕೂಡ 2 ವರ್ಷಗಳಿಂದ ಅದೇ ರೀತಿಯಾಗಿ ಸಹಾಯ ಸಹಕಾರ ನೀಡುತ್ತಾ ಬಂದಿದೆ. ಈಗ 25ನೇ ಸಾಲಿನಲ್ಲಿ ನಮಗೆ ಈ ಒಂದು ಆದೇಶವನ್ನು ರದ್ದುಪಡಿಸಿ ಶಾಸಕರಿಗೆ ಅಧಿಕಾರ ನೀಡಿದ್ದಕ್ಕೆ ನಾವು ಖಂಡನೆ ಮಾಡ್ತಾ ಇದ್ದೀವಿ. ಈ ವಿಷಯದ ಬಗ್ಗೆ ನಾವು ಈ ರಾಜ್ಯದ ಪಶುಸಂಗೋಪನೆ ಸಚಿವರಿಗೂ ಮತ್ತು ರಾಜ್ಯದ ಮುಖ್ಯಮಂತ್ರಿಯವರಿಗೂ ಈ ಕರ್ನಾಟಕ ಪಂಚಾಯತ್ ರಾಜ್ ಮತ್ತು ITBT ಸಚಿವರು ಹಾಗೂ ಉಸ್ತುವಾರಿ ಸಚಿವರಿಗೂ ಮನವಿ ಕೊಡೋದಕ್ಕೆ 4ನೇ ತಾರೀಕಿಗೆ ಈ ಒಂದು ನಿಯೋಗ ಬೆಂಗಳೂರಿಗೆ ಹೋಗ್ತಾ ಇದ್ದೇವೆ. ಈ ಹಿಂದೆ ಇದ್ದಂಥ ಆದೇಶವನ್ನೇ ಮುಂದುವರಿಸಬೇಕು, ಈ ಆದೇಶ ರದ್ದುಪಡಿಸಬೇಕಂತ ನಾವು ಕಲಬುರಗಿ ಜಿಲ್ಲೆಯ ಎಲ್ಲ ಕುರಿಗಾರರ ಪರವಾಗಿ ಮತ್ತು ಸಹಕಾರ ಸಂಘಗಳ ಕುರಿ ಮತ್ತು ಉಣ್ಣೆ ಉತ್ಪಾದಕರ ಸಹಕಾರ ಸಂಘಗಳ ಪರವಾಗಿ ನಾನು ಸರ್ಕಾರಕ್ಕೆ ಮನವಿ ಮಾಡ್ತಾ ಇದ್ದೇನೆ. ಹಿಂದೆ ಇದ್ದಂಥ ಆದೇಶ ಪುನಃ ಅದೇ ಆದೇಶ ನೀವು ಪ್ರಾರಂಭ ಮಾಡಬೇಕಂತೂ ನಾನು ಈ ಪತ್ರಿಕಾ ಮಾಧ್ಯಮದ ಮುಖಾಂತರ ಸರ್ಕಾರ